ಈ ಮುಂಚೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತಾಲೂಕು ಅಧ್ಯಕ್ಷನಾಗಿದ್ದೆ. ಆಗ ಏನು ಕನ್ನಡಿಗರಿಗೋಸ್ಕರ 60% ಉದ್ಯೋಗ ಕೊಡಬೇಕು, ಹಾಗೂ ಕನ್ನಡಿಗರು ಕನ್ನಡನ ಎಲ್ಲ ನಾವು ಬಳಸುವಂಥ ಪ್ರತಿಯೊಂದು ವಸ್ತು ಮೇಲೂ 60% ಕನ್ನಡ ಇರಬೇಕು ಅನ್ನೋದನ್ನ ಸುಮಾರು ಬಾರಿ ನಾವು ಹೋರಾಟ ಮಾಡಿದ್ವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ತಾಲೂಕು ಅಧ್ಯಕ್ಷ ಆದಮೇಲೆ ದೊಡ್ಡಬಳ್ಳಾಪುರದಿಂದ ಹೋಗಿ ಕೂಡ ಫ್ರೀಡಂ ಪಾರ್ಕಲ್ಲಿ ದೊಡ್ಡದು ಹೋರಾಟವನ್ನು ಮಾಡಿದ್ದೀವಿ. ಹಾಗೆ ಹಲವಾರು ಕನ್ನಡಿಗರಿಗೆ ಉದ್ಯೋಗನ ಕಸಿದುಕೊಂಡಿದ್ರು. ದೊಡ್ಡಬಳ್ಳಾಪುರ ಏನು ಈ ಫ್ಯಾಕ್ಟ್ರಿಗಳಿದಾವಲ್ಲ, ಕಾರ್ಖಾನೆಗಳಲ್ಲಿ ಉದ್ಯೋಗನ ಕಸಿದುಕೊಂಡಿದ್ರು. ಹಾಗೆ ಏನು ಸೆಕ್ಯೂರಿಟಿಗಳು ಇರ್ತಾರಲ್ಲ, ಅವ್ರಿಗೂ ಕೂಡ ಸಂಬಳ ಕೊಡದೆ ಇವತ್ತು ಕೆಲಸ ಮಾಡಿಕೊಂಡು ಮನೆಗೆ ಹೋದ್ರೆ ನಾಳೆ ಬರಬೇಡಿ ನೀವು ಅಂತ ಹೇಳ್ತಾ ಇದ್ರು. ಈ ಹಿಂದಿಯವರ ದಬ್ಬಾಳಿಕೆ ಹೆಚ್ಚಾಗ್ಬಿಟ್ಟಿತ್ತು. ಅದನ್ನೆಲ್ಲ ನಾವು ಖಂಡಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಸಹಯೋಗದೊಂದಿಗೆ, ಹಾಗೆ ನಮ್ಮ ಅಬ್ಬಿಗೆರೆ ವಿನೋದಣ್ಣ ಹಾಗೆ ನಾರಾಯಣಗೌಡರ ನೇತೃತ್ವದಲ್ಲಿ ಅವರ ಒಂದು ಆದೇಶದಂತೆ ನಾವೆಲ್ಲ ತುಂಬಾ ಕನ್ನಡಿಗರಿಗೆ ಇವಾಗ ಇಲ್ಲ ಅಂತ ಹೇಳಿದ್ರು, ಇವಾಗ ನಾವು ಇಲ್ಲ ಅಂತ ಹೇಳಿದ್ರು ಒಂದು 300-400 ಜನ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿಸಿದ್ದೀವಿ. ಅದಕ್ಕೆ ಉದಾಹರಣೆ ಕೂಡ ಇದೆ. ಈ ತರ ಹೋರಾಟಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ. ನಾನು ಏನು 1 ವರ್ಷದಲ್ಲಿ ನಾನು ತಾಲೂಕು ಅಧ್ಯಕ್ಷನಾಗಿದ್ದೆ, ಆ ತಾಲೂಕು ಅಧ್ಯಕ್ಷನಾಗಿರೋ ಅವಧಿಯಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ. ಇನ್ನು ಮುಂದೆ ಕೂಡ ಏನು ನಮ್ಮ ಭಾಷೆಗೋಸ್ಕರ, ನಮ್ಮ ನೆಲಗೋಸ್ಕರ, ನೆಲ ಜಲ ಭಾಷೆಗೆ ನಾವು ಯಾವತ್ತೂ ಸದಾ ಮುಂದಿರ್ತೀವಿ. ಜೀವ ಕೊಡೋದಕ್ಕೂ ಸರಿ, ನಾವು ಎಲ್ಲದಕ್ಕೂ ಸರಿ. ನಾವು ಯಾವಾಗಲೂ ಕನ್ನಡಕ್ಕೋಸ್ಕರ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ. ನಾವು ಮಾಡಿರೋಂಥ ಸೇವೆ, ನಾನು ಮಾಡ್ತಾ ಇರೋಂಥ ಕನ್ನಡಕ್ಕಾಗಿ ಸೇವೆ, ಇಡೀ ತಾಲೂಕಿನ ಜನ ಆಗಿರ್ಬೋದು, ಇಡೀ ತಾಲೂಕಿನ ಜನ ನನ್ನನ್ನು ಗುರುತಿಸಿದ್ದಕ್ಕೆ ಇವತ್ತು ಜಿಲ್ಲೆಗೆ ಕಳಿಸಿದ್ದಾರೆ ನನಗೆ. ಅದೇ ರೀತಿಯಾದ ನಾನು ಜನಗಳ ಮನಸ್ಸಲ್ಲಿದೆ. ಮುಂದೆ ನಾನು ಕನ್ನಡಕ್ಕೋಸ್ಕರ ಏನು ಬೇಕೋ ಎಲ್ಲ ಹೋರಾಟನೂ ನಾನು ಮಾಡ್ಕೊಂಡು ಹೋಗ್ತೀನಿ. ನಾನು ಕನ್ನಡಕ್ಕೋಸ್ಕರ ಜೀವ ಕೊಡೋದಕ್ಕೂ ಸಿದ್ಧನಿದ್ದೇನೆ. ಖಂಡಿತ ಇದೆ ಅಣ್ಣ. ಏನು ಅಂತ ಹೇಳಿದ್ರೆ, ಈಗ ನಾವು ಹೋರಾಟ ಮಾಡಿದಾಗ ಸ್ವಲ್ಪ ದಿನ ಕೆಲಸ ಅಂತ ಕೊಡ್ತಾರೆ, ಸಂಬಳ ಅಂತ ಕೊಡೋದಿಲ್ಲ. ಬೇರೆ ಕಡೆಯಿಂದ ಬಂದಿದ್ದವ್ರಿಗೆ, ಇಲ್ಲಿ ಹಿಂದಿಯವ್ರಿಗೆ ಪರಭಾಷಿಕರ ಹಾವಳಿ ಜಾಸ್ತಿ ಆಗಿದೆ. ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೇಕು ನಾವು ಇವಾಗ. ಆಮೇಲೆ ಏನು ಈ ಫಾಕ್ಸ್ಕಾನ್ ಅಂತ ಆಗಿದೆ, ಅದರಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಸೌಲಭ್ಯಗಳಿಲ್ಲ ಅಲ್ಲಿ, ಮತ್ತೆ ಸೆಕ್ಯೂರಿಟಿ ಕೂಡ ಇಲ್ಲ ಅಲ್ಲಿ. ರೋಡಲ್ಲಿ ಅವ್ರು ಬರ್ತಾರೆ 12 ಗಂಟೆ 1 ಗಂಟೆ ರಾತ್ರಿಗೆ ಸರ್ಕಲಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಅವ್ರ ಮನೆ ಕರ್ಕೊಂಡು ಹೋಗೋದಕ್ಕೆ ಅವ್ರ ಮನೆಯವ್ರು ಬರಬೇಕು. ಬಂದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಜವಾಬ್ದಾರಿ ಅನ್ನೋದು ಮನೆಯವ್ರಿಗೆ ಇರುತ್ತೆ ಹೊರತು ದುಡಿಸ್ಕೊಂತ ಇರೋಂಥ ಮಾಲೀಕರಿಗಿಲ್ಲ ಅಲ್ಲಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದ ಹೆಣ್ಮಕ್ಳು, ನಮ್ಮ ರಾಜ್ಯದ ಹೆಣ್ಮಕ್ಳು, ನಮ್ಮ ಲೋಕಲ್ ಅಲ್ಲಿ ಇರುವಂತ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಇಲ್ದಂಗೆ ಆಗಿದೆ. ಪಾಪ ಪೊಲೀಸವರು ತುಂಬಾನೇ ಸಪೋರ್ಟ್ ಮಾಡ್ಕೊಂಡು ಎಲ್ಲಾ ಕಡೆ ಓಡಾಡ್ಕೊಂಡು ಅವ್ರು ಎಷ್ಟು ಕಡೆ ಅಂತ ನೋಡಕ್ಕಾಗುತ್ತೆ. ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಡೀ ದೊಡ್ಡಬಳ್ಳಾಪುರ ತಾಲೂಕಲ್ಲಿ 30ರಿಂದ 40 ಬಸ್ ನಿಂತ್ಕೊಳ್ಳುತ್ತೆ. ಈಗ 8 ಗಂಟೆ ಶಿಫ್ಟ್, 10 ಗಂಟೆ ಶಿಫ್ಟ್, 12 ಗಂಟೆ ಶಿಫ್ಟ್ ಅಂತ ಹೇಳಿದ್ರೆ 100ರಿಂದ 150 ಬಸ್ ನಿಂತ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಪೊಲೀಸರು ಎಲ್ಲಾ ಕಡೆನೂ ಓಡಾಡಕ್ ಆಗೋದಿಲ್ಲ. ಯಾಕಂದ್ರೆ ತಾಲೂಕಲ್ಲಿ ಇದ್ರೆ 50ರಿಂದ 60 ಜನ ಪೊಲೀಸರು ಇರ್ತಾರೆ. 50ರಿಂದ 60 ಜನ ಪೊಲೀಸರು ಎಷ್ಟು ಕಡೆ ಅಂತ ಓಡಾಡಕ್ ಆಗುತ್ತೆ? ಟೌನ್ ಲಿಮಿಟ್ಸ್ ಅಲ್ಲಿ ಓಡಾಡಿದ್ರೆ ರೂರಲ್ ಲಿಮಿಟ್ಸ್ ಅಲ್ಲಿ ಓಡಾಡಕ್ ಆಗೋದಿಲ್ಲ. ಈ ತರ ಆಗ್ತಿದೆ. ಅದರಿಂದ ಏನ್ ಹೆಚ್ಚಾಗಿ ಹೆಣ್ಮಕ್ಳಿಗೋಸ್ಕರ ಏನಾಗ್ಬೇಕೋ ಅದನ್ನೆಲ್ಲ ಫಾಕ್ಸ್ಕಾನ್ ಅಲ್ಲಿ ನಾವು ಯಾವ ತರ ಹೋರಾಟವನ್ನ ಮಾಡಬೇಕು ಅಂತ ರೂಪುರೇಷೆಗಳನ್ನೆಲ್ಲ ಮಾಡಿಕೊಂಡು, ಮುಂದಿನ ದಿನಗಳಲ್ಲಿ ಎಲ್ಲಾ ಹೆಣ್ಮಕ್ಳಿಗಾಗ್ಲಿ, ಯಾರಿಗೇ ಆಗ್ಲಿ, ಕನ್ನಡಿಗರಿಗೆ ಉದ್ಯೋಗ ಸಿಗೋದ್ರ ಬಗ್ಗೆ ಆಗ್ಲಿ, ನಾವು ಅದನ್ನ ಹೋರಾಟ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಕನ್ನಡದವ್ರಿಗೆ ಉದ್ಯೋಗ ಸಿಗೋದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸ್ತೀವಿ, ಹೆಚ್ಚಿನ ಹೋರಾಟವನ್ನ ಮಾಡ್ತೀವಿ.